ನಾನ್ಯಾರು ಎಂಬುವ ತಿಳಿಸೋ ಕಾಲ ಇಂದು ಹತ್ರ ಬಂದಾಯಿತು. ಗಾಂಧಿ ಮಾತಿನಂತೆ ಜಗತ್ತಿಗೆ ಅನ್ನ ನೀಡುವ ರೈತನು ಆದೆ, ತಂದೆಗೆ ತಕ್ಕ ಮಗನಾದೆ. ಸರ್ಕಾರ ಕೊಟ್ಟ ಕೆಲಸ ವಸಂತರಾವ್ ದೇಸಾಯಿರನ್ನು ಕೊಲೆ ಮಾಡಿದ್ದ ತಂದೆ ಅವರನ್ನು ಜೈಲಿಗೆ ಒಪ್ಪಿಸಿ ಸರ್ಕಾರದ ಸೇವಕನಾಗಲೇಬೇಕು. ಈ ಕಪ್ಪಡದ ಕಾರ್ಖಾನಕ್ಕೆ ನಿನ್ನಂತ ಚಿಕ್ಕು ಬಿರುಗಾಳಿಗೆ ನೀನು ನಾಲಿಗೆ ಚಾಚುವ ಶ್ರೀಮಂತರ ನಾಲಿಗೆ ಚಾಚುವ ಗುಲಾಮ. ನೀನ್ಯಾರಲ್ಲೇ ಗುಲಾಮ? ಸಂಕಟಿಗೆ ಗುಂಡಿಯಲ್ಲಿ ಮುಚ್ಚುವ ಈ ಗಂಡದ ಗುಂಡು ಅರ್ಜುನನಿಗೆ ಏಕವಚನ ಮಾತನಾಡುತ್ತಿರುವಲ್ಲ, ನೀನ್ ಯಾರಲ್ಲೇ ಹೇಳು ಮೊದಲು. ನಾನು ಯಾರಂಬುದು ಈ ನಿನ್ನ ಕೈಯಲ್ಲಿ ನೀನು ಲಂಚವನ್ನು ಕೊಟ್ಟ ನಿನ್ನ ಕೈಯಲ್ಲಿ ಪತ್ರವನ್ನು ಕಾಗದ ಪತ್ರವನ್ನು ನನಗೆ ಒಪ್ಪಿಸಿದರೆ ಸರಿ. ನಿನಗೆ ಎಷ್ಟು ಬೇಕು ಕೇಳ, ಹಣ ನಾ ಕೊಡ್ತಾನೆ. ಸಬ್ಬಾಸ್ ಗಂಡೆ ಸಬ್ಬಾಸ್. ಈ ಧರ್ಮದ ರಾಯನಿಗೆ ಧರ್ಮದ ಉಪದೇಶ ತೋರಿಸಲು ಬಂದಿರುವ ನೀನು ಯಾವಲೇ ಕೊಂಡೆ? ಕಾರಣ ನಿಮ್ಮಂಥವರು ಸಮಾಜಕ್ಕೆ ಬೆಂಕಿಯನ್ನು ಹಚ್ಚಿ ಜನರನ್ನು ಸಾಯಿಸುವ ಕದಮರು ನೀವು. ನೀ ಬಗಳಲೇ ಯಾರಂತ? ಲೇ ಅರ್ಜುನ, ಆರದ ಗಾಯಕ್ಕೆ ಮಾಯಾಗಿ ಬಿಸಿ ತುಪ್ಪ ಸುರಿದು ನನ್ನ ತಂದೆ ತಾಯಿನ ಕೊಲೆ ಮಾಡಿ ಆ ಕಾಗದ ಪತ್ರವನ್ನು ಕೊಟ್ಟು ಬಿಡು. ಕೊಡು, ಇಲ್ಲ ಅಂದ್ರ ನೋಡ್ಕೊ ನಿನ್ನ ಜೀವನದ ಗತೆ. ಕರ್ಣ, ಉತ್ತರ ಕುಮಾರದಂತೆ ಪೌರುಷ ಮಾತನಾಡಿದ್ದಕ್ಕೆ ಹೆದರಿ ಓಡಿ ಹೋಗುವವನಲ್ಲೇ ಇವನು. ನಿಮ್ಮಂಥವರನ್ನು ಬಗ್ಗಿ ಬಡಿದು ನಿಮ್ಮ ನೆತ್ತಿಯ ಮೇಲೆ ಕಾಲಿಡುವ ಅರ್ಜುನ ಇವನು. ಲೇ ಅರ್ಜುನ, ಹುಮ್ಮನಂತೆ ಬಂದು ಮಾತನಾಡುತ್ತಿರುವ ನಿನ್ನನ್ನು ನಾನಿಲ್ಲಿ ಚಂಡನಂತೆ ಓಡಿ ಹೋಗುತ್ತೇನೆ ಅಂತ ತಿಳಿದುಕೊಂಡ್ಯಾ ಮಗನ? ಏ ಕರ್ಣ, ನಿನ್ನ ಭಯದ ಮಾತಿನಿಂದ ಬೆಚ್ಚಿ ಬೀಳುವ ಬಚ್ಚ ಹುಡುಗನು ನಾನಲ್ಲ. ಕೆಚ್ಚರಿಯಿಂದ ನಿಮ್ಮಂಥವರು ಸೊಕ್ಕಿನಿಂದ ಉಕ್ಕಿ ಹರಿಯ ಬರುವ ಬಿಸಿ ರಕ್ತವನ್ನು ಕುಡಿಯುವ ಹೆಸದ ಗಂಡುಗಲಿ ಇವನು. ಗಂಡುಗಲಿ ಮುಗಿತು ನಿನ್ನ ಬಾಳಿನ ಅಂತ್ಯ ಪುಟವ. ಕರ್ಣ, ಎಂದು ಬಿತ್ತು ನನ್ನ ಕೈಯಲ್ಲಿ ನಿನ್ನ ಹೆಣ. ನಿಲ್ಲಿಸಿ ಅರ್ಜುನ, ಏನು ಮಾಡುತ್ತಿದ್ದೀವಿ ನೀನು? ಆತ್ಮ ಕಾಯುವುದು ಧರ್ಮ ಕಾಯುವುದು ಮರ್ಮ ಎನ್ನುವ ನೀನು ಕೋಪಕ್ಕೆ ಬುದ್ಧಿ ಕೊಟ್ಟು
ಏನು ಮಾಡುತ್ತಿರುವೆ? ಅಣ್ಣ, ಗಾಯಗೊಂಡ ಗಡ ಸರ್ಪಕ್ಕ ಕಾಡು ಹಕ್ಕಿಯೊಂದು ಬಂದು ಕುಕ್ಕಲು ಬಂದರೆ ಹಚ್ಚಲು ಬಿಟ್ಟಿತ್ತ ಗಡ ಸರ್ಪ. ಅಣ್ಣ, ಕಾರಣವಿಲ್ಲದೆ ಮಾರನ ಹೋಮವನ್ನು ಮಾಡುವ ನಮ್ಮ ಮತಿಗೆಟ್ಟ ಮನುಷ್ಯ ಅಲ್ಲಣ್ಣ ಈ ನಿನ್ನ ತಮ್ಮ ಅಂದಾಗ ಸುಮ್ಮನೆ ಇದ್ದೆ. ತಾನು ಕೆದರಿ ಜಗಳಕ್ಕೆ ಬಂದ, ಅಷ್ಟರಲ್ಲಿ ನೀವು ಬಂದಿರಿ. ನೋಡಪ್ಪ, ನೀನು ಯಾರು ಅನ್ನೋದು ನಮಗೆ ಒಂದೂ ಗೊತ್ತಿಲ್ಲ. ನೀನು ಯಾವತ್ತೂ ನಾವು ನೋಡಿನೂ ಇಲ್ಲ. ಅಂಥದ್ರೊಳಗೆ ನನ್ನ ತಮ್ಮ ಒಂದು ಇರಿಬಿಗೆ ದ್ರೋಹ ಬಿಗದವನಲ್ಲ. ಹಂಗಂದಾಗ ಅವನ ಮೇಲೆ ಯಾಕಪ್ಪ ಇಷ್ಟು ರೋಷ ಯೋಗಿಸದ ಕೋಪಗಳು? ಅದು ಯಾಕಪ್ಪ? ಯಾಕೆ ಈ ಅಣ್ಣನ ನನ್ನ ತಮ್ಮನ ಪರವಾಗಿ ಮಾತನಾಡುತ್ತಾನೆ ನೀನು? ಸಂದೇವೇ ಹೇಳಪ್ಪ, ಹೇಳು, ನೀ ಯಾರು ಅನ್ನೋದು? ಹಾಗೇನಿದ್ದರು ನಿನ್ನ ಮನದ ನೋವನ್ನು ನನ್ನ ಮುಂದೆ ಹೇಳಿ ಮನಸ್ಸನ್ನು ಕಮ್ಮಿ ಮಾಡು. ಇಲ್ಲಾಂದ್ರೆ ಇದೇ ಬಂದೂಕಿನಿಂದ ಇಲ್ಲಾಂದ್ರೆ ಇದೇ ಬಂದೂಕಿನಿಂದ ನನ್ನ ತಮ್ಮನನ್ನು ಸುಟ್ಟು ಹಾಕಿ ಬಿಡುವೆ. ಯಾಕೆಂದರೆ ನ್ಯಾಯ ನೀತಿ ಧರ್ಮವನ್ನು ಬಲೆ ಕೊಟ್ಟ ಮಾನವಂತರ ಮಣಿತನಪ್ಪ ಇದು, ಮಾನವಂತರ ಮಣಿತನ. ಅಂದಾಗ ಸತ್ಯಕ್ಕೆ ಬಲಿ ಕೊಡ್ತಾನೆ ಹೊರತು ಸುಳ್ಳಿಗೆಲ್ಲಪ್ಪ, ಸುಳ್ಳಿಗೆಲ್ಲ. ಈ ಕಲಿಯುಗದಲ್ಲಿ ನಾವು ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಲ್ಲ. ನಿನ್ನ ಕಾಲಿಗೆ ಎದ್ದೇಳು ಕರ್ಣ, ಎದ್ದೇಳು. ಆ ತಂದೆ ಮಾರುತೇಶ್ವರ ಮಹಿಮೆ ಸದಾ ನಿನ್ನ ಮೇಲೆ ಇರಲಿ. ಸತ್ಯವನ್ನು ಬಿಚ್ಚಿ ಹೇಳುತ್ತೇನೆ. ನೀ ಧರ್ಮದ ದೊರೆಯಾದ ಈ ಸತ್ಯವನ್ನು ಬಿಚ್ಚಿ ಹೇಳುತ್ತೇನೆ. ಆಗ ಪತ್ರವನ್ನು ಕದ್ದು ಒಯ್ಯುತ್ತಿದ್ದ, ಅದಕ್ಕೆ ನಿಲ್ಲಿಸಿದೆ. ಹೌದಣ್ಣ, ಆ ಜಮೀನ್ದಾರ ಹೊಲದ ಕಾಗದ ಪತ್ರವನ್ನು ತೆಗೆದುಕೊಂಡು ಹೊಂಟಿದ್ದೆ. ಇವನು ನನ್ನನ್ನು ತಡೆದು ಆ ಕಾಗದ ಪತ್ರವನ್ನು ಕೊಡೊಂದ. ಆ ಕಾಗದ ಪತ್ರಕ್ಕೂ ಇವನಿಗೂ ಏನು ಸಂಬಂಧ? ಇವನಿಗೂ ಅದರಿಂದ ಏನು ಲಾಭ? ನೋಡಪ್ಪ, ತೆಗೆದುಕೊಂಡಿರುವ ಜಮೀನ್ದಾರ ಕಾಗದ ಪತ್ರ, ಆ ಕಾಗದ ಪತ್ರಕ್ಕೂ ನಿನಗೂ ಏನು ಆಗುವ ನಷ್ಟವಾದ್ರೆ ಏನು? ಹೇಳಪ್ಪ, ಹೇಳು. ಅದು ಅಲ್ಲದೆ ಆ ಪತ್ರಕ್ಕೂ ನಿನಗೂ ಏನು ಸಂಬಂಧ ಇದೆ? ಸಂಬಂಧ ಇದೆ ಅಪ್ಪ, ಸಂಬಂಧ ಇದೆ. ಸತ್ತು ಸ್ವರ್ಗದಲ್ಲಿ ಸೇರಿದ ನನ್ನ ತಂದೆ ತಾಯಿಗಳು ಹಾಗೂ ನನ್ನ ತಮ್ಮಂದಿರನ್ನು ಕೊಲೆ ಮಾಡಿ ಆ ಕಾಗದ ಪತ್ರಕ್ಕೂ ಅದಕ್ಕೂ ಸಂಬಂಧ ಇದೆ. ಅಂದರೆ ನೀನು ವಸಂತರಾವ್ ದೇಸಾಯಿರ ಮಗ ಕರ್ಣ? ಹೌದು, ಇದೇ ಈ ಕಲಿಯುಗದ ಕಾರಣ. ನನ್ನ ತಂದೆ ತಾಯಿಗಳನ್ನು ಕೊಂದು, ನನ್ನ ತಂದೆ ತಾಯಿ ಬಗ್ಗೆ ನಿನಗೆ ಗೊತ್ತಾ? ನಿನ್ನ ತಂದೆ ತಾಯಿ ಬಗ್ಗೆನೂ ಗೊತ್ತು, ನಿನ್ನ ತಮ್ಮಂದಿರ ಬಗ್ಗೆನೂ ಗೊತ್ತು. ಅಷ್ಟೇ ಏಕೆ, ನಿನ್ನ ತಂದೆ ತಾಯಿಯರು ಮಾತ್ರ ದ್ರೋಹ ಮಾಡಿದ ವಯಸ್ಸಿದಾರನ ಆ ಪೃಥ್ವಿರಾಜ ರಾಜನು ಗೊತ್ತು. ಲೇ ಜಯರಾಜ, ಲೇ ಪೃಥ್ವಿರಾಜ, ನೀ ಯಾವ ತಾಯಿ ಗರ್ಭದಲ್ಲಿ ಅಡಿಕೊಂಡ್ರು ಸರಿ ಮಗನ, ಹುಟ್ಟು ಹಂಗ ಮಾತ್ರ ಮಾಡಂಗಿಲ್ಲ. ನೀ ಮತ್ತೊಂದು ಜನ್ಮ ಹುಟ್ಟಿ ಬರ್ಬೇಕಾದ್ರ ಈ ಕರ್ಣ ದೇಸಾಯಿನ ಹೆಸರು ಹೇಳ್ಕೊಂಡು ಹುಟ್ಟಿ ಬರ್ಬೇಕ್ಲೇ ಮಕ್ಕಳ. ಹೇಳುತ್ತೇನೆಪ್ಪ, ಹೇಳುತ್ತೇನೆ. ಬಡವರ ಬಂಧು, ದೀನ ದಲಿತರ ಸಿಂಧು, ಈ ಊರಿನ ಹೆಣ್ಣ ಮಕ್ಕಳ
ತಂದೆಯಾಗಿ ನಿನ್ನ ತಂದೆ ಮನೆಯಲ್ಲಿ ನನ್ನ ಅಕ್ಕ ಕೆಲಸಕ್ಕಿದ್ದಳು. ಆದರೆ ಒಂದು ದಿನ ನನ್ನ ಅಕ್ಕನು ನೋಡಲಿಕ್ಕೆ ಹೋದಾಗ ಸದಾ ನಿಮ್ಮ ಮನೆತನ ಇದ್ದ ವಸಂತ ಮಶಾನ ಅಪರಿಸಿಕೊಂಡಿತ್ತು. ಅದೇ ರಕ್ತದ ಮಡಿಲಿನಲ್ಲಿ ನಿನ್ನ ತಂದೆ ತಾಯಿ ಪ್ರಾಣ ಹಾರಿ ಹೋಗುತ್ತಿತ್ತು. ಇದನ್ನು ಆದಾಗ ನಾನು ಅಲ್ಲಿಗೆ ಹೋಗಿ ನನ್ನ ಅಕ್ಕನ ನೋಡಲಿಕ್ಕೆ ಹೋದಾಗ ನನ್ನ ಅಕ್ಕ ತನ್ನ ಮಗಳು ನಿಮ್ಮಿಬ್ಬರ ತಮ್ಮಂದಿರನ್ನು ಒಂದು ಕೋಲಿಯಲ್ಲಿ ಬಚ್ಚಿಟ್ಟಿದ್ದಳು. ಆಡಲಿಕ್ಕೆ ಹೋದ ಕರ್ಣನು ಕಾಪಾಡಲು ಒಂದು ವಚನ ತೆಗೆದುಕೊಂಡಳು. ಆ ಮಾತನ್ನು ನಡೆಸಿಕೊಳ್ಳುವುದಕ್ಕಾಗಿ ನಿನ್ನನ್ನು ಎಷ್ಟು ಹುಡುಕಾಡಿದೆ, ನೀನು ಆದರೂ ಸಿಗಲಿಲ್ಲ ನನಗೆ. ಆ ಜೈ ರಾಜ ಪೃಥ್ವಿರಾಜರ ಕೈಯಲ್ಲಿ ನೀನು ಮರಣ ಹೊಂದಿದನೆಂದು ತಿಳಿದುಕೊಂಡೆ. ಆದರೆ ಹುಡುಕುವುದು ನಿಲ್ಲಿಸಿದೆ ಅಲ್ಲಿಗೆ. ಏನು ನನ್ನ ತಮ್ಮಂದಿರು ಇನ್ನೂ ಬದುಕಿದ್ದಾರಾ? ಎಲ್ಲಿರೋರಪ್ಪ? ಹೇಗಿರುವರು? ಹೇಳಪ್ಪ, ಹೇಳು. ಅಂದ್ರಣ್ಣ ನಿನ್ನ ಮಾತು ಹೌದಪ್ಪ ಅರ್ಜುನ, ಇವನೇ ನಿನ್ನ ಅಣ್ಣ ಕರ್ಣ. ಹೌದಪ್ಪ, ಇವನೇ ನಿನ್ನ ತಮ್ಮ ಅರ್ಜುನ. ಇನ್ನೊಬ್ಬ ಶಂಕರ ಮನೆಯಲ್ಲಿದ್ದಾನೆ. ತಮ್ಮ ಅರ್ಜುನ. ಅಣ್ಣ ಲೇ ಜಯರಾಜ, ಪೃಥ್ವಿರಾಜ, ಈಗಲೇ ಬರುತ್ತಿದ್ದೇವಲೇ. ಪಕ್ಕಾ ಬರ್ತೇವೆ, ಪಕ್ಕಾ ಬರ್ತೇವೆ. ನಿಮ್ಮ ಹೆಣ ಈ ಗರ್ಸಿನ ಕಟ್ಟಿಗೆ ಒಯ್ಲಿಕ್ಕೆ ಅಂದ್ರ ಮಗನ ಈ ಸಡ್ಡ ಹುಡ್ಕೊಂಡು ನಿಮ್ಮನ್ನ ನೀವೆಲ್ಲಿದ್ರು ಸರಿ ಹುಡ್ಕ್ಯಾಡ್ಕೊಂಡು ಬರ್ಲಿಕ್ಕಂದ್ರ ಅಟ್ಟ ಕೇಳ. ಲೇ ಜಯರಾಜ, ಪೃಥ್ವಿರಾಜ, ಮಕ್ಕಳ ನಿಮ್ಮನ್ನು ಬಿಟ್ಟ ಈ ಅರ್ಜುನ ಕರ್ಣ ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನ ಎಲ್ಲ ಅಂತ ತಿಳಿದ್ಬಿಡ್ರಿ. ನೋಡ್ರಿಪ್ಪ, ಒಬ್ಬೊಬ್ಬರಾಗಿ ಹೋರಾಡುವುದಕ್ಕಿಂತ ಇಬ್ಬರು ಕಲಿಯುಗದಲ್ಲಿ ಗರ್ಜಿಸಿದ ಕರ್ಣಾರ್ಜುನಗಳಾಗಿ ಹೋರಾಡಿರಿ. ನೀವು ಒಣ ಒಟ್ಟಿದ್ದಾರೆ ಅವರು. ನಡಿಯಣ್ಣ, ಹೋಗೋಣ. ಸಾಕು ಬೇಕಾಗಿ ಹೋಗೈತ್ರಿ ವಾಟರ್ ಮ್ಯಾನ್ ಕೆಲಸ ಮಾಡೋದು ಅಂತೀನಿ. ಅಲ್ರಿ ಮ್ಯಾಗಿನ ಓಣಿ ಮೆಂಬರ್ ಬರ್ತಾನ, ನಮ್ಮ ಓಣಿಗೆ ಬಿಡಂತಾನ. ಈಚೆ ಕಡೆ ಮೆಂಬರ್ ಬರ್ತಾನ, ನಮ್ಮ ಓಣಿಗೆ ನೀರು ಬಿಡಂತಾರ. ಯಾರಿಗೆ ಬೇಕಾಗೈತ್ರಿ ಇವನವನ ಕಮ್ಮನ ಗಿರ್ನಿ ಬಿಟ್ಟು ಈ ಕೆಲಸ ಕತ್ತಿದ್ರ ಸಾಕಾಗಿ ಹೋಗೈತಿ ನೋಡ್ರಿ ಜಲಮ ಅಂತಾನೆ. ಯಾಕಲೇ ಸತ್ಯ ನಿನ್ನ ಮೂವರನ್ನು ಸುಟ್ಟು ಬಾದಿನಿಕಾಯಿ ಆಗೈತೆ ಅಲ್ಲಿ ಅಪ್ಪ? ಯಾಕ ಏನು ಮಾಡುದು ಬಸ್ಯ? ಈ ಮುದುಕರಿಗೆ ಎಣ್ಣೆ ಚುಚ್ಚಿ ಜೀವಕ್ಕೆ ಬೇಸರ ಆಗೈತಿ. ಮುದುಕರಿಗೆ ಎಣ್ಣೆ ಸಿಕ್ಕ್ರ ಹೋಗಿ ಗಡ್ಡ ದಂಡಿ ಬಿಡ್ತಾನ. ಹುಡುಗ ಹುಡಿ ಸಿಕ್ಕ ಅಂದ್ರ ಬೀದಿ ಅಡ್ಡಾಡ್ತಾನ. ನನಗೆ ಹಂಗ ಅಂಜಲಿ ಹುಚ್ಚಿಡದ ಜೀವಕ್ಕೆ ನೆಮ್ಮದಿ ಇಲ್ಲಂಗಾಗೈತಿ ಲೇಪ, ಜೀವಕ್ಕೆ ನೆಮ್ಮದಿ ಇಲ್ಲಂಗಾಗೈತಿ.
ಲೇ ಸತ್ಯ ಇಲ್ಲಿ ಯಾರೋ ಜೀನ್ಸ್ ಪ್ಯಾಂಟ್ ಹಾಕೊಂಡ ಯಾರೋ ಸಾಹೇಬ್ರು ಬರಾಕ್ತಾರ ನೋಡಿ ಇಲ್ಲಿ ಆ ಕಡೆ ಹಾಯ್ ನೋಡ. ನಮಸ್ಕಾರ ರೀ ಸಾಹೇಬ್ರ. ನಮಸ್ಕಾರ ಮಕ್ಕಳ, ಏನ್ ಮಾಡಾಕತ್ತೀರಿ ನೀವು ಇಬ್ರು ಇಲ್ಲಿ? ನಾವು ಹಾಡ ಹಾಡಾಕತ್ತಿದ್ದೇವ್ರಿ. ಅತ್ತಾಗಿತ್ತಾಗ ಯಾವ ಹುಡುಗಿಯರು ಬರತ್ತಾರ ಅಂತ ನೋಡ್ಕೊಂತ ನಿಂತಿದ್ದೀವಿ. ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಲ್ರಿ ಸಾಹೇಬ್ರ? ನಾನು ಯಾರು ಅನ್ನೋದಿವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಕಣಕತ್ತೈತಿ. ನೋಡ್ರಪ್ಪ ದೋಸ್ತ, ನಾ ಬೆಂಗಳೂರಿಂದ ಬಂದೀನಿ. ಜನರನ್ನ ಯೋಗಕ್ಷೇಮ ವಿಚಾರಿಸ್ಕೊಕ್ ಬಂದೀನಿ. ದೊಡ್ಡ ಆಫೀಸರ್ ಅದೀನಿ. ಹೌದು, ನಿಮ್ದೇನು ಕೆಲಸ? ನಮ್ದೇನು ಕೇಳ್ತೀರಿ? ಕಮ್ಮನ್ ಗಿರ್ನಿ ಕೀಲಿ ಹಾಕಿ ಈ ವಾಟರ್ ಮನ್ ಕೆಲ್ಸಕ್ಕೆ ಬಂದೇವೆ. ಬರೀ 3,000 ಕೊಡಕತ್ತಾರ ಪಗಾರ. ನೋಡ್ರಿ, ನನ್ನ ಹೆಸರು RMP ಡಾಕ್ಟರ್ ಅಂತ. ದೋಸ್ತ, ಎಷ್ಟು ಗಂಟೆಯಿಂದ ಎಷ್ಟುವರೆಗೂ ಪಗಾರ ಕೊಡ್ತಾರೆ ನಿಮಗ? ನೋಡ್ರಿ, ನಮ್ಮ ಸಂಜೆಲಿದ್ದ ಮುಂಜಾನೆವರೆಗೂ ತುಚ್ಚಿರ ಅಂದ್ರೆ ನಮಗೆ ಕೊಡದ 3,000 ರೂಪಾಯಿ ಪಗಾರ ಅಂತಂದ್ರ ಈ ಆಳ ಸರ್ಕಾರದವ್ರು ಅವ್ರಿಗೆ ಒಟ್ಟು ಕೊಟ್ಟು ಇವ್ರಿಗೆ ಒಟ್ಟು ಕೊಟ್ಟು ನಮಗೆ ಕೊಟ್ಟು 3,000 ನೋಡ್ರಿಪ್ಪ. ಏನು ಮಾಡೋದ್ರಿ ಸಾಹೇಬ್ರ? ನಮ್ಮೂರ್ ಜಯರಾಜ ಪದನ್ಲ ಅವೊಬ್ಬವ ಪೃಥ್ವಿರಾಜ ಎದ್ದದ್ದು ಬಂದದ್ದು ಬಡ್ಕೊಂಡು ಬಾಯಿಗೆ ಹಾಕೊಳಕತ್ತಾರ. ಅಲ್ಲೋ, ಸರ್ಕಾರದವ್ರು ನಿಮಗೆ ಕಮ್ಮಿ ಪ್ರಕಾರ ಯಾಕೆ ಕೊಡ್ತಾರಂತೀನಿ? ಅದನ್ನ ಹೇಳಿನಲ್ರಿ. ಈಗ ಮೆಂಬರ್ಗಳು ಅದಾರಲ್ಲ, ಜಯರಾಜಪ್ಪ ಪೃಥ್ವಿರಾಜ ಬಡದ ಬಾಯಿಗೆ ಹಾಕೊಳಕತ್ತಾರ ಅವ್ರ. ಅಷ್ಟು ಕೆಟ್ಟದನ ಕುಲಕರ್ಣಿ? ಅಷ್ಟು ಕೆಟ್ಟದನ ಕುಲಕರ್ಣಿ? ಅಪೋಜ ಮಾಡಿದಾಕಿ ಏ, ಏನ ಹೂವ ಹೋಗ್ಯದ ಮಕ್ಕದ ಮೇಲೆನ ಹುಚ್ಚಿಗೆ?
ಮದುವೆ ಮಾಡ್ಕೊಂಬರ್ರಂತ ಬರ್ರಿ